ಹೇಯ್, ನಮ್ಮನೇಲಿ ಅನ್ನ ತಿಂದು ನಮ್ಗೆ ಅನ್ನೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಅನ್ನೋದಕ್ಕೆ ಮಾತ್ ಬಂದ್ರೆ ಸಾಕು. ಮಾತ್ ಕೊಟ್ಟಿದ್ ನಿಮ್ಮಣ್ಣ ಜೀವ ಓಡ್ ಹೋದ ಅಕ್ಕ. ಹೆದ್ರು ಪುಕ್ಲ. ಅಲ್ಲ ಸುಮನ, ಬುದ್ಧಿವಂತ ಅವನು. ಅದ್ ಹೇಗೆ? ನಿನ್ ಕೈಗೂ ಸಿಕ್ಕದೆ ತಪ್ಪಿಸ್ಕೊಂಡಿದ್ದಿಕ್ಕ? ಮಾಮ್, ನಮ್ಮಮ್ಮ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನನಗೆ ಸುಸ್ತಾಗೋವರೆಗೂ ಹಿಂದೆ ಓಡ್ದೆ. ಒಂದು ಕಡೆ ಟ್ರಾಫಿಕ್ ಜಾಮ್ ಆಯಿತು. ಅವನು ಅಲ್ಲಿ ಎಸ್ಕೇಪ್ ಆಗಿಬಿಟ್ಟ. ಎಲ್ಲಿಗೆ ಹೋಗ್ತಾನೆ ಬ್ರೋ? ಶಾಸ್ತ್ರಿಗಳ ಮನೆಗೆ ಬರ್ತಾನೆ. ಬಂದ್ರೆ ಶಾಸ್ತ್ರಿಗಳು ಫೋನ್ ಮಾಡ್ತೀನಿ ಎಂದಿದ್ದಾರೆ. ಹಿಡ್ಕೊಂಡು ಕೈ ಕಾಲ್ ಕಟ್ ಹಾಕು ಅಂತ ಹೇಳ್ಬೇಕಿತ್ತಲ್ವಾ? ಡೀಟೇಲ್ಸ್ ತಿಳ್ಕೊಳಕ್ಕೆ ಇಷ್ಟೆಲ್ಲ ಮಾಡ್ಬೇಕಾ? ಅವನ್ ಕೈ ಬಾಯಿ ಬಿದ್ದು ಹೋದಾಗ ಆಸ್ಪತ್ರೆಗೆ ಸೇರಿಸಿದ್ದು ಯಜಮಾನ್ರೆ. ಅಣ್ಣ ಅಂತ ಪ್ರೀತಿಯಿಂದ ಕರೆದು ನಾನೆಷ್ಟು ಸೇವೆ ಮಾಡಿದ್ದೀನೋ. ಆದ್ರೆ ನನಗೆ ನಿಜ ಹೇಳ್ದೆ ಯಾಕೆ ಹಾಗೆ ಓಡ್ ಹೋದ್ರು ಅರ್ಥ ಆಗ್ತಿಲ್ಲ. ನನಗ್ ಅರ್ಥ ಆಯ್ತು. ಏನಂತ? ಗಾಯತ್ರಿ ಅತ್ತೆ ಇಲ್ಲೇ ಇದ್ದಾರೆ ಅಂತ. ಏನಕ್ಕ ನೀನ್ ಹೇಳ್ತಿರೋದು? ಅಧಿಕ ಪ್ರಸಂಗಿ. ಗಾಯತ್ರಿ ಅಂತ ಹೆಸರಿರೋ ಈ ಮಗುನೇ ಗಾಯತ್ರಕ್ಕ ಅಂತಿದ್ದಾಳೆ. ಹಾಗೆ ಹೇಳ್ತಿಲ್ಲ. ಇನ್ ಹೇಗೆ ಅಂತ ಸ್ವಲ್ಪ ಅರ್ಥ ಆಗೋ ತರ ಹೇಳೆ. ದೊಡ್ಡತ್ತೆ ಇಲ್ಲೇ ಇದಾರೆ ಅಂತಂದ್ರೆ ಫೋಟೋಲಿದಾರ್ ನೋಡಿ ಅಂತ ಬಿದ್ದು ಬಿದ್ದು ನಗ್ತೀರಾ ಅಷ್ಟೇ ಅಲ್ವಾ? ಅಬ್ಬಾ, ನಂಗೆ ಹೇಳಕ್ ಬಿಡ್ತಿರೋ ಇಲ್ವೋ? ಅಯ್ಯೋ ಅದಕ್ಕೆ ಬೇಗ ಹೇಳಿ. ಆ ಅತ್ತೆ ಎಲ್ಲಿದ್ದಾರೆ ಅಂತ ಈ ಅತ್ತೆಗೆ ಗೊತ್ತು. ನಿಮಗೆ ಗೊತ್ತಾ? ಗೊತ್ತಿದ್ರು ಯಾಕೆ ಸೈಲೆಂಟ್ ಆಗಿದ್ದೀರಾ? ನನಗ್ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ಹೇಳ್ಬಿಡ್ತಿದ್ದೆ ಅಲ್ವಾ ವಿಶಾಲ್? ಅದಕ್ಕೆ ಯಾಕೆ ಜೋಕ್ ಮಾಡ್ತಾರೆ? ಹಾಗೆ ಯಾಕೆ ಹೇಳಿದ್ರಿ ಅಂತ ಸ್ವಲ್ಪ ವಿವರವಾಗಿ ಹೇಳಿ ಮಾತೆ. ಹಾ, ಡೀಪ್ ಆಗಿ ಯೋಚಿಸ್ಬೇಕು ನಂದಿಶಾ. ಆ ಜೀವನ್ ಕೈಲಿ ಅತ್ತೆ ಅವರು ಯಾವ್ದೋ ಕೆಲ್ಸ ಮಾಡಿಸ್ಕೊಂಡಿದ್ದಕ್ಕೆ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ದ. ನಿಮಗ್ ನೆನ್ಪಿದ್ಯಾ? ಹೌದು, ಆವತ್ತು ಇನ್ಸ್ಪೆಕ್ಟರ್ ಕೂಡ ಮನೆಗ್ ಬಂದಿದ್ರು. ಹಾ, ತಪ್ಪಿಸ್ಕೊಳಕ್ಕೆ ಅಕ್ಕನ ಕುತ್ತಿಗೆಗೆ ಚಾಕುರು ಇಟ್ಟಿದ್ದ. ಕರೆಕ್ಟ್. ಏಯ್, ನಡ್ದಿರೋದನ್ನ ಹೇಳಕ್ ಬರ್ಬೇಡ. ಗಾಯತ್ರಿ ಅಕ್ಕನ್ ಬಗ್ಗೆ ನನಗ್ ಗೊತ್ತಿದೆ ಅಂತ ನೀನ್ ಅದ್ ಹೇಗ್ ಹೇಳ್ತಿದ್ಯೋ ಅದನ್ ಹೇಳು. ಎಲ್ರಿಗೂ ಮುಂಚೆ ನಿಮಗ್ ಪರಿಚಯ ಆಗಿರೋ ಆ ಜೀವಂಗೆ ಗಾಯತ್ರಿ ಅತ್ತೆ ಬಗ್ಗೆ ಗೊತ್ತಿರ್ಬೇಕಾದ್ರೆ ನಿಮಗ್ ಗೊತ್ತಿಲ್ದೆ ಇರೋದಕ್ಕೆ ಹೇಗ್ ಸಾಧ್ಯ? ಲಾಜಿಕ್ಕಾ ಇಲ್ವಾ? ಟೆಲ್ ಮೀ. ಯೋಚನೆ ಮಾಡಿದ್ರೆ ನಿಜ ಅನ್ನಿಸ್ತಿದೆ ಅಕ್ಕ. ಹಾ, ಈ ತಲೆ ಕೆಟ್ಟೋಳ್ ಮಾತನ್ನ ನಂಬ್ತೀರಾ? ಅವನಿಗ್ ಮಾತ್ ಬಂದ ತಕ್ಷಣ ನಾವೇ ಕತ್ರಸ್ ಹಾಕೋಣ ಅನ್ಕೊಂಡ್ವಿ. ಕೈನಾ ಕಾಲ್ನ? ನಿನ್ ಮೊಕ್ಕ. ನೀನ್ ಬಾಯಿ ಮುಚ್ಕೊಂಡು ಇರ್ತೀಯಾ ಇಲ್ವೋ? ಅದಕ್ಕೆ ಸ್ವಲ್ಪ ಸುಮ್ಮನಿರಿ. ಯಾವುದೇ ರೀತಿ ಪ್ರೂಫ್ ಇಲ್ಲದೆ ಅನುಮಾನ ಪಡೋದ್ರಲ್ಲಿ
ಅರ್ಥ ಇಲ್ಲ. ಮಾಮ್, ಸಾರಿ. ಇಟ್ಸ್ ಓಕೆ ವಿಶಾಲ್. ದೊಡ್ಡ ಸೊಸೆ ಅಧಿಕ ಪ್ರಸಂಗಿತನ ಗೊತ್ತಿರೋದೇ ಅಲ್ವಾ. ನಮ್ಮ ಮಾಮ್ಗೆ ದೊಡ್ಡ ಹಾರ್ಟ್ ಇರೋದ್ರಿಂದ ನಿನ್ನ ಹೋಗ್ಲಿ ಅಂತ ಸುಮ್ಮನೆ ಬಿಟ್ರು ಕಣೆ. ಹಾ, ಹಾರ್ಟ್ ಒಂದೇನಾ? ಏಯ್ ಬಾಯ್ ಮಚ್. ಅಕ್ಕ ಸ್ವಲ್ಪ ಹೊತ್ತು ಸುಮ್ಮನೆ ಇರಿ. ನೈನಿ ಅದಕ್ಕೆ ಜೀವ ಸಿಗ್ತಾನೆ, ಧೈರ್ಯವಾಗಿರಿ ನೀವು. ಹೌದು ನೈನಿ, ರಿಲ್ಯಾಕ್ಸ್. ಡಮ್ಮೋ ಡಮ್ಮ. ಅಂಬಾ ಶಿವಶಂಭೋ. ನಮಸ್ಕಾರ ಗುರುಗಳೇ. ನಮ್ಮಂಗೆ ಪೆಟ್ಟಿಗೆ ತರೋದು ಕೇಳಿ ಗುರುಗಳು ಬಂದಿದ್ದಾರೆ. ತಗೊಂಡ್ ಬರ್ತಾಳೆ ರೀ. ಈ ಟೈಮಿಗೆ ಬರ್ತಾರೆ ಅಂತ ಅಣ್ಣ ಫೋನ್ ಮಾಡಿ ಹೇಳಿದ್ನಲ್ಲ. ನಮಸ್ಕಾರ ಸ್ವಾಮೀಜಿ. ಮಾತ್ರೇ ನಮಃ. ಸ್ವಾಮಿಗಳೇ, ನಾನು ಆ ಪೆಟ್ಟಿಗೆ ತೆಗೆಯೋದಿಕ್ಕೆ ಪಡಬಾರ್ದು ಕಷ್ಟ ಎಲ್ಲ ಪಟ್ಬಿಟ್ಟೆ. ನೀವೇನಾದ್ರೂ ಮಂತ್ರ ಹಾಕಿ ಓಪನ್ ಮಾಡ್ತೀರಾ ಪ್ಲೀಸ್? ಮೊದಲು ನಾನು ಆ ಪೆಟ್ಟಿಗೆ ನೋಡೋಕ್ ಬಿಡುವಲ್ಲಭ. ಏಯ್, ನಿಮ್ಮಪ್ಪ ಇವ್ರನ್ನ ಕರ್ಸಿರೋದೇ ಅದಕ್ಕೆ. ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ಸುಮ್ಮನಂಗಿಂತ ನನ್ ಗಂಡಂಗೆ ಜಾಸ್ತಿ ಆಸೆ ಅನ್ಸುತ್ತೆ. ಆ ಪೆಟ್ಗೆಲ್ ಏನಿದೆ ಅಂತ ಗೊತ್ತಿಲ್ಲ ಅಂದ್ಮೇಲೆ ಆಸೆ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಇಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡ್ಕೊಂಡಿದ್ಯಾ ಅಂದ್ರೆ ಗ್ರೇಟ್. ನೈನಿ ಮಾತೆ ಪೆಟ್ಟಿಗೆ ತಂದಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ಶುಭಂ ಭೂಯಾತ್. ನೀವು ಬಂದಾಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಹೋಗ್ತೀರಾದ್ರೆ ಅದಾದ್ಮೇಲೆ ನಮ್ಮ ಅಕ್ಕ ಎಷ್ಟು ಕಷ್ಟ ಪಡ್ತಾಳೆ ಅಂತ ನಿಮಗೆ ಗೊತ್ತಿಲ್ಲ ಸ್ವಾಮೀಜಿ. ಏನೇ ಹೀಗೆ ಹೇಳ್ತಿದ್ಯಾ? ಗುರುಗಳಿಗೆ ಗೊತ್ತಿಲ್ಲದೆ ಇರೋದೇನಾದ್ರೂ ಇರತ್ತಾ? ಗಾಯತ್ರಿ ಅತ್ತೆ ಪುನರ್ಜನ್ಮ ಪಡೆದ್ರು ಅಂತ ಹೇಳಿದ್ರು. ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಸುಮ್ಮನ. ಎರಡನೇ ಪ್ರಶ್ನೆನೂ ಕೇಳಕ್ ಬಿಡಕ್ಕ. ಕಾಣಿಸ್ತಿರೋ ಅತ್ತೆ ಬಗ್ಗೆ ಗೊತ್ತಾಗ್ಲಿಲ್ಲ ಸರಿ. ಕಣ್ಮುಂದೆ ಇರೋ ಪೆಟ್ಟಿಗೆನ ಹೇಗ್ ತೆಗಿಬೋದು ಅಂತ ಗೊತ್ತಾ ನಿಮ್ಗೆ? ಗೊತ್ತು. ಗೊತ್ತಿದ್ಯಾ ಗುರುಗಳೇ? ಹೇಳಿ. ಹಿಡಿಯಲ್ಲಿದೆ ಅಂತ ತೋರಿಸಿ ಸ್ವಾಮಿ. ಅದ್ರಲ್ಲಿ ಹಾಕ್ ತೆಗಿಯೋದಕ್ಕೆ ಕೀ ಹೋಲ್ ಎಲ್ಲಿದೆ ಹಸ್ಬೆಂಡು? ನಿಜಾನೇ. ಗುರುಗಳು ಹೇಳೋವರೆಗೂ ನಿಂಗೆ ಸುಮ್ಮನೆ ಇರೋದಕ್ಕಾಗಲ್ವಾ? ವಿಷಯ ಅಂತದ್ದು ರೀ. ಹೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಶಾಕ. ವಿಚಿತ್ರ ಅನ್ಕೋತೀರಾ? ವಿಶೇಷ ಅಂತ ಅನ್ಸತ್ತೆ. ಈ ತರನೂ ಇರುತ್ತಾ ಅಂತ ಆಶ್ಚರ್ಯ ಪಡ್ತೀರಾ? ಆಶ್ಚರ್ಯ ಪಡೋದು ಅಭ್ಯಾಸ ಆಗೋಗಿದೆ. ಭಲೆ ಭಲೆ. ನಂದೀಶ, ಅರ್ಥ ಆಗದಿರೋ ವಿಷಯಗಳನ್ನ ಏನಾದ್ರೂ ರಹಸ್ಯ ಇದ್ದೇ ಇರುತ್ತೆ. ಅದು ಇಂಥ ಮಹಾತ್ಮರಿಗೆ ಗೊತ್ತಾಗೋದು. ಪಾಪಿಷ್ಟ್ರು ತೆಗಿಯಕ್ ನೋಡಿದ್ರೆ ಏನ್ ಲಾಭನೂ ಇಲ್ಲ. ನಾನ್ ಪಾಪಿಷ್ಟ ಆದ್ರೆ ನೀನೇನ್ ಪುಣ್ಯ ಮಾಡಿದ್ಯಾ? ಅದನ್ನ ತೆಗೆದು ನೀನ್ ಪ್ರೂವ್ ಮಾಡ್ಕೋ. ಹ, ನನಗೆ ಆಗ್ಬೇಕು? ತುದಿಗಾಲಲ್ಲಿ ನಿನ್ ಕಾಯ್ತಿರೋರು ನೀವು. ಅದಕ್ಕೆ ಆ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಗಾಯತ್ರಿ ದೊಡ್ಡ ಮನ್ ಬಿಟ್ಟು ಬಂಗಾರ ಇದೆ ಅಂತ ಹೊಡೆದಾಕಿದ್ರೆ ಪಾಪ ಸುತ್ಕೊಳ್ಳುತ್ತೆ. ಅಷ್ಟೊಂದು ವರ್ಷಗಳಿಂದ ಅದನ್ನ ಭದ್ರವಾಗಿ ಕಾಪಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಬಂಗಾರಕ್ಕಿಂತ ಬೆಲೆ ಬಾಳೋದೇ ಆಗಿರುತ್ತೆ. ನಾವೇನ್ ಮಾತಾಡಿದ್ರು ಏನ್ ಪ್ರಯೋಜನ ಅಕ್ಕ? ಸ್ವಾಮೀಜಿ ಕೈಲಿ ಇದನ್ನ ಓಪನ್ ಮಾಡಕ್ಕೆ ಬರತ್ತೆ ಅಂದ್ರಲ್ಲ. ಅಷ್ಟೊಂದ್ ಶಕ್ತಿ ಇದೆಯಾ ಸ್ವಾಮಿಗಳಿಗೆ? ಏನ್ ತಿಂತೀರಾ ಸ್ವಾಮಿ ನೀವು? ಏಯ್, ಅವ್ರ ತಲೆ ತಿನ್ಬೇಡ್ವೋ.
ಶಕ್ತಿಗಿಂತ ಯುಕ್ತಿ ದೊಡ್ಡದು. ಯಾವ ರೀತಿಲಿ ಸ್ವಾಮೀಜಿ ಪೆಟ್ಗೆನ್ ಓಪನ್ ಮಾಡ್ತಾರೆ ಅಂತ ನೋಡ್ಬೇಕು. ನಾನು ತೆಗೀತೀನಿ ಅಂತ ಹೇಳಿಲ್ವಲ್ಲ. ಅದನ್ನ ಮುಟ್ತಾನೆ ಗುರುಗಳ ಕೈ ಎತ್ಬಿಟ್ರು. ವಲ್ಲಭ, ಸುಮ್ಮನೆ ನೀನು ಇಷ್ಟ ಬಂದಂಗೆ ಮಾತಾಡ್ಬೇಡ. ಇವಾಗ ತಾನೇ ಈ ಪೆಟ್ಗೆನ ಹೇಗೆ ಓಪನ್ ಮಾಡಬೇಕು ಅಂತ ಗೊತ್ತು ಅಂತ ಹೇಳಿದ್ರಿ, ಇವಾಗ ಆಗಲ್ಲ ಅಂತಿದ್ದೀರಾ. ಹಾಗಿದ್ರೆ ಸೋಲ್ ಒಪ್ಕೊಂಡಾಗೆ ತಾನೆ. ಮಹಾಗುರುಗಳ ಕೈಲೇ ಪೆಟ್ಗೆನ್ ತೆಗಿಯಕ್ ಬರಲ್ಲ ಅಂದ್ಮೇಲೆ ಆ ಪೆಟ್ಗೆನ್ ತಗೊಂಡು ಯಾವ್ದಾದ್ರು ಮೂಲೆಗೆ ಹಾಕಿ. ಸುಮನಾ, ಅಮ್ಮವ್ರ ವಸ್ತುಗಳ ಬಗ್ಗೆ ಹೀಗೆ ನಿರ್ಲಕ್ಷ್ಯ ಮಾಡಬಾರ್ದು. ಶಕ್ತಿ ಯುಕ್ತಿ ಇರೋರೆ ನಮ್ ಕೈಲಾಗಲ್ಲ ಅಂದ್ಮೇಲೆ ಇನ್ ಯಾರಿಂದ ಆಗತ್ತೆ? ನಿನ್ನಿಂದ. ನಾನು ಹೇಳಿದ್ನಲ್ಲ, ಆದರೆ ಅಷ್ಟು ಬುದ್ಧಿವಂತಿಕೆ ಸುಮನನ್ಗೆ ಇದೆಯೋ ಇಲ್ವೋ ಅನ್ನೋದೇ ಯೋಚನೆ ಮಾಡಬೇಕಾಗಿರೋ ವಿಷಯ. ಹೇಗೆ ಓಪನ್ ಮಾಡ್ತೀಯಮ್ಮ? ನನ್ಗೂ ಗೊತ್ತಿಲ್ಲ ಚಿಕ್ಕಪ್ಪ, ನನಗದ್ರ ಬಗ್ಗೆ ಯೋಚನೆ ಆಗ್ತಿದೆ. ಸ್ವಾಮೀಜಿ, ಸುಮನೆಯಿಂದ ಹೇಗೆ ಸಾಧ್ಯ ಆಗುತ್ತೆ? ಅದಕ್ಕೆ ಅತ್ತೆ ಮತ್ತೆ ಸೊಸೆ ಸಹಕರಿಸಬೇಕು. ಹೇಳಿ ಸ್ವಾಮಿ, ಏನ್ ಮಾಡ್ಬೇಕು ಅಂತೀರಾ? ದೊಡ್ಡ ಬೊಟ್ಟಮ್ಮನ ಶಂಕದ ಜೊತೆಯಲ್ಲಿ ನೀನ್ ಏನ್ ತಂದಿದ್ಯಾ ತಿಲೋತ್ತಮ? ಹಾವಿನ ಪೊರೆ. ನಯನಿ, ನೀನು ಗಾಯತ್ರಿನ ಸುಮನ ಭುಜಗಳ ಮೇಲೆ ಕೂರಿಸ್ಬೇಕು. ಆ ಮಗು ನಾನು ಯಾಕೆ ಎತ್ಕೋಬೇಕು? ಪೆಟ್ಟಿಗೆನ ತೆಗಿಬೇಕು ಅಂದ್ರೆ ಹೊರಬೇಕು. ಈಗ ಹೊರ್ತೀಯಾ? ಈಗ ಅಲ್ಲ ವಿಕ್ರಾಂತ್, ಕತ್ತಲಾಗ್ಬೇಕು. ಇವತ್ತು ಪೌರ್ಣಮಿ. ಗರ್ಭಿಣಿ ಸ್ತ್ರೀಯಾಗಿರೋ ನಿನ್ ಹೆಂಡತಿ ಸುಮನ ಮೇಲೆ ಹುಣ್ಣಿಮೆ ಚಂದ್ರ ಕಾಣಿಸ್ಕೊತಿದ್ದ ಹಾಗೆ ಹಾವಿನ ನೆರಳು ಕಂಡ ಕೂಡಲೇ ಹೊರೆಯಿಂದ ಪೆಟ್ಟಿಗೆ ಸುತ್ತ ಸುತ್ತಿ ಎಳಿಬೇಕು. ಸ್ವಾಮಿ, ಆಗ ಪೆಟ್ಟಿಗೆ ಓಪನ್ ಆಗುತ್ತಾ? ಖಂಡಿತವಾಗ್ಲೂ. ವಾವ್, ಕೇಳ್ತಿದ್ರೇನೆ ಅದ್ಭುತ ಕಣ್ಮುಂದೆ ಓಡಾಡ್ದಂಗಿದೆ ಸ್ವಾಮೀಜಿ. ಮಾಮ್, ಆ ಶಂಕ, ಆ ಪೊರೆ ಯಾಕೆ ತಗೊಂಡ್ ಬಂದ್ರಿ ಅಂತ ನಿಮ್ಮನ್ನ ಅವತ್ತು ಪ್ರಶ್ನೆ ಮಾಡಿದ್ವಿ. ಆದ್ರೆ ಇವತ್ತು ಹೀಗೆ ಉಪಯೋಗಕ್ಕೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಹೌದು ಅತ್ತೆ, ನೀವ್ ಹೇಳ್ದಾಗೇನೆ ಎಲ್ಲ ಒಳ್ಳೇದೇ ಆಗುತ್ತೆ. ಎಲ್ಲ ಓಕೆ, ಆದ್ರೆ
ಗಾಯತ್ರಿನ ಸುಮ್ನ ಹೊರ್ತಾಳೋ ಇಲ್ವೋ ಅನ್ನೋದೇ ಡೌಟು. ಅದು ನಿಜಾನೇ ಅಕ್ಕ, ನಾನೀಗ ತಾಯಿ ಬೇರೆ ಆಗ್ತಿದ್ದೀನಿ. ಸುಮನ, ಈಗ ಹೇಳಿದಳಷ್ಟೇ, ಆಮೇಲೆ ಅವಳೆ ಮುಂದಿರ್ತಾಳೆ. ಅತ್ತೆ ಮತ್ತೆ ದೊಡ್ಡ ಬಾವ ನನ್ನ ಹತ್ರ ಮಾತಾಡ್ಬೇಕು ಅಂತ ಬರ್ತಿದ್ದಾರೆ. ಇದನ್ನ ನಾನು ನನ್ನ ಲಾಭಕ್ಕೆ ಉಪಯೋಗಿಸ್ಕೋಬೇಕು. ಸುಮನಾ, ಹೇಳಿ ಬಾವಾ. ಜ್ಯೂಸ್ ಅಥವಾ ಮಜ್ಜಿಗೆ ಏನಾದ್ರೂ ಕುಡಿತೀಯಾ? ನನ್ಗೇನು ಬೇಡ ಬಾವಾ. ಪರವಾಗಿಲ್ಲ ಸುಮನಾ, ಇವನ್ ರೆಡಿ ಮಾಡಿ ತಗೊಂಡ್ ಬರ್ತಾನೆ. ಈ ಸೇವೆ ನೀವು ಹಾಸಿನಿ ಅಕ್ಕಂಗೂ ಮಾಡ್ಬೋದಲ್ಲ ಬಾವಾ? ಚೇಚೆ, ಅವಳಿಗೆ ಎಷ್ಟು ಮಾಡಿದ್ರು ಕೃತಜ್ಞತೆನೇ ಇಲ್ಲ. ಅಧಿಕ ಪ್ರಸಂಗಿ ಸುಮನಾ. ಒಳ್ಳೇದ್ ಮಾಡಿದ್ರು ತಲೆಹರಟೆ ಮಾಡ್ತಾಳೆ. ನೀನ್ ತಾಯಿ ಬೇರೆ ಆಗ್ತಾ ಇದೀಯಾ. ನಿನ್ನಂತವ್ರಿಗೆ ಸಹಾಯ ಮಾಡಿದ್ರೆ ಪುಣ್ಯ ಆದ್ರೂ ಬರುತ್ತೆ. ಹೌದಾ? ಹಾಗಾದ್ರೆ ಜ್ಯೂಸ್ ಏನು ಬೇಡ, ಎಮ್ಮೆ ಹಾಲು ತಗೊಂಡ್ ಬರಕ್ ಹೇಳಿಯತ್ತೆ. ಅದನ್ನ ನಾನಿವಾಗ ಎಲ್ಲಿಂದ ತಂದ್ಕೊಡ್ಲಿ? ನೀನ್ ತಗೊಂಡ್ ಬರ್ತೀಯ ಕಂದ. ನಾದ್ನಿ ಆಸೆ ಪಡ್ತಾ ಇದ್ದಾಳೆ, ಇಲ್ಲ ಅನ್ಬಾರ್ದಲ್ವಾ? ಅಲ್ವಾ? ಸರಿ ಬಿಡಿ. ಸುಮನಾ, ಕೂತ್ಕೊಮ್ಮ. ಎಷ್ಟು ಹೊತ್ತು ಅಂತ ನಿಂತ್ಕೋತೀಯ? ಕೂತ್ಕೋ. ಮಾಮ್, ನೀವು ಎಷ್ಟೊತ್ತು ಅಂತ ನಿಂತ್ಕೊಂಡೇ ಇರ್ತೀರಾ? ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಪೆದ್ದು ನನ್ನ ಮಗನೆ, ನಾನು ಹೇಗೆ ಮಾಡ್ತೀನೋ ಹಾಗೆ ಮಾಡ್ತಿದ್ದಾನೆ. ವಲ್ಲಭ, ಸುಮನ ಹತ್ರ ನಾನು ಮಾತಾಡೋವರೆಗೂ ನೀನೇನು ಮಾತಾಡಬೇಡ. ಓಕೆ ಮಾಮ್. ಹೇಳಿ ಅತ್ತೆ. ನನ್ ಕೈಲಾಗೋ ಕೆಲ್ಸ ಯಾವ್ದಾದ್ರೂ ಇದ್ರೆ ಮಾಡ್ತೀನಿ, ಹೇಳಿ. ನಿನ್ಗೆ ಕಷ್ಟ ಕೊಡಲ್ಲ ಸುಮನಾ. ವಿಷಯ ಏನು ಅಂದ್ರೆ, ನಿಮ್ ಮಾವನೋರು ನಾಗಲಕ್ಷ್ಮಿ ದೇವಸ್ಥಾನದಿಂದ ತಗೊಂಡ್ ಬಂದಿರೋ ಪೆಟ್ಟಿಗೆನ ಬಸ್ರಿ ಆದ ನೀನೇ ಪೊರೆ ಸಹಾಯದಿಂದ ಅದನ್ನ ತೆಗಿಯೋದಿಕ್ ಸಾಧ್ಯ. ಹೌದತ್ತೆ, ಸ್ವಾಮೀಜಿನೂ ಅದನ್ನೇ ಹೇಳಿದ್ರಲ್ಲ. ನಮ್ಮ ಮಾಮ್ ಹೇಳೋದನ್ನು ಸ್ವಲ್ಪ ಕೇಳು. ಇವತ್ತು ಹುಣ್ಮೆ ಅಲ್ವಾ ಸುಮನಾ? ಕತ್ಲಾದ್ಮೇಲೆ ದೀಪಾರಾಧನೆ ಮಾಡಿ ಎಲ್ರೂ ಗಾರ್ಡನ್ಗೆ ಹೋಗೋಣ. ಬಂದು ಪೊರೆನ ನಿನಗ್ ಕೊಡ್ತೀವಿ. ಹುಣ್ಣಿಮೆ ಚಂದ್ರ ಬೇಗ ಬರ್ತಾನೆ. ಹಾವು ಹಾಳಾದೋನೆ, ಯಾಕೋ ಹಾಗ್ ಮಾಡ್ದೆ? ಸಾಯಿಸ್ಬೇಕು ಅಂತಿದ್ಯಾ? ಅದು ಹಾವ್ ಎಂಟ್ರಿ ಹೇಗಿರುತ್ತೆ ಅಂತ ತೋರ್ಸೋಕ್ ಹೋದೆ ಮಾಮ್. ನಿಜವಾಗ್ಲೂ ಬಂದ್ರೆ ನನ್ನ ಹಿಂದೆ ಬಂದು ನಿಂತ್ಕೋತೀಯ. ನಿನಗ್ ರಿಹರ್ಸಲ್ ಬೇರೆ ಬೇಕಾ? ಸರಿ ಬಿಡಿ ಮಾಮ್, ನೀವಿನ್ ಮುಂದುವರಿಸಿ. ಸುಮನಾ, ಹಾವಿನ ನೆರಳು ನಿನ್ಮೇಲ್ ಬೀಳ್ತಿದ್ದ ಹಾಗೆ ಪೊರೆಯಿಂದ ಆ ಪೆಟ್ಟಿಗೆನ ಓಪನ್ ಮಾಡಿದ್ರೆ ಸಾಕು. ಮತ್ತೆ ನನ್ಗೆ? ಏನು? ಆಹಾ, ಇದ್ರಿಂದ ನನ್ಗೇನ್ ಸಿಗತ್ತೆ ಅಂತ ಕೇಳ್ತಿದ್ದೀನತ್ತೆ. ನನ್ನ ಆದ್ನಿ ಒಳ್ಳೆ ಜೋಶಲ್ಲಿದ್ದಾಳೆ ಮಾಮ್. ಅತ್ತೆಗ್ ತಕ್ಸೋಸೆ. ನಿನ್ಗೇನ್ ಬೇಕು ಸುಮನಾ? ಹಾವು. ಹಾವ? ಬಂಗಾರದ ಹಾವು ಬಾವಾ. ಅದನ್ನೇನಾದ್ರೂ ನೀವ್ ನಂಗೆ ಕೊಟ್ರೆ ನೀವೇ ಹೇಳಿದ ಕೆಲ್ಸ ನಾನು ಮಾಡ್ತೀನಿ. ಅದೇ ಕೊಡಕ್ಕಾಗತ್ತೆ? ಏಯ್, ನೀನ್ ಸುಮ್ನಿರೋ. ಡೀಲ್ ಓಕೆ.
ಆ ಪೆಟ್ಟಿಗೆ ಓಪನ್ ಮಾಡಿದ್ರೆ ಬಂಗಾರದ ಹಾವು ನಿನ್ನದಾಗತ್ತೆ. ಆಣೆ ಮಾಡಿ. ನಿನ್ ಮೇಲ ಆಣೆ. ಶಂಕ ಕೂಡ ತಗೊಂಡ್ ಬರ್ಬೇಕಾಗಿತ್ತು ಮಾಮ್. ಯಾಕೋ ಹಾವು ಬಂದು ಕಚ್ಲಿ ಅಂತಾನಾ? ನೈನಿ ಅಂದ್ರೆ ತುಂಬಾ ಒಳ್ಳೆಯವಳು. ಗಂಡಂಗೋಸ್ಕರ ತನ್ ಪ್ರಾಣ ಬೇಕಿದ್ರು ಪಣಕ್ಕಿಡ್ತಾಳೆ. ನೀನ್ ಮಾಡಲ್ವಾ? ಹೇ, ಇಡೋದಕ್ಕಿದೇನಾದ್ರೂ ಅರಳಲ್ ಕಲ್ಸಿದ್ ಸಣ್ಗೆನಾ? ಖಂಡಿತ ಇಡಲ್ಲ. ನಿಮ್ಮಂತವ್ರಿಗೆ ಖಂಡಿತ ಪ್ರಾಣ ಒತ್ತೆ ಇಡಲ್ಲ.